ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ಏಕಕಾಲದಲ್ಲಿ ದಾಳಿ ನಡೆಸಿದೆ. ದೆಹಲಿಯ ಎಸ್ಡಿಪಿಐ ಕೇಂದ್ರ ಕಚೇರಿ ಮೇಲೂ ಕೂಡ ಇವತ್ತು ದಾಳಿ ನಡೆದಿದೆ. ದೆಹಲಿ ಸೇರಿದಂತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಎಸ್ಡಿಪಿಐ ಕೇಂದ್ರ ಕಚೇರಿಗಳ ಮೇಲೆ ನಡೆದಿರುವಂತಹ ರೇಡ್ ಇದು. ಎಸ್ಡಿಪಿಐ ಅಧ್ಯಕ್ಷ ಕೆ ಫೈಜಿ ಬಂಧನದ ಬೆನ್ನಲ್ಲೇ ನಡೆದಿರುವಂತಹ ರೇಡ್. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಕೆ ಫೈಜಿ ಬಂಧನವಾಗಿತ್ತು. ದೆಹಲಿಯ ಎರಡು ಕಡೆ, ಕೇರಳದ ತಿರುವನಂತಪುರಂ, ಮಲಪ್ಪುರಂ, ಹಾಗೆ ಆಂಧ್ರಪ್ರದೇಶದ ನಂದ್ಯಾಲ್, ಜಾರ್ಖಂಡ್ನ ಪಾಕೂರ್, ಈ ಎಲ್ಲ ಭಾಗಗಳಲ್ಲೂ ಕೂಡ ರೇಡ್ ಆಗಿದೆ. ಮಹಾರಾಷ್ಟ್ರದ ಥಾಣೆ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ರೇಡ್ ಆಗಿದೆ. ಬೆಂಗಳೂರು, ಚೆನ್ನೈ, ಕೋಲ್ಕತಾ ಜೊತೆಗೆ ಲಕ್ನೋ ಹಾಗೂ ಜೈಪುರ ಇಲ್ಲೂ ಕೂಡ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಖಲೆ ಪತ್ರಗಳ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ಎಸ್ಡಿಪಿಐ ಕಚೇರಿಗಳಲ್ಲಿ ನಡೆದಿರುವಂತಹ ದಾಳಿ ಇದು. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಎಂಕೆ ಫೈಜಿ ಈಗಾಗಲೇ ಬಂಧನವಾಗಿದೆ. ನಿನ್ನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡ್ಕೊಂಡ್ರು. ಎಂಕೆ ಫೈಜಿ ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಎಸ್ಡಿಪಿಐ ಕಚೇರಿಗಳ ಮೇಲೆ ಆಗಿರುವಂತಹ ರೇಡ್. ನಿನ್ನೆ ದೆಹಲಿ ವಿಮಾನ ನಿಲ್ದಾಣದಲ್ಲೇ ಎಂಕೆ ಫೈಜಿ ಅವರನ್ನು ಅರೆಸ್ಟ್ ಮಾಡಲಾಯಿತು. ಫೆಬ್ರವರಿ 28ನೇ ತಾರೀಕು ಕೇರಳ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಸ್ತಿ ವರ್ಗಾವಣೆಯಾಗಿದೆ, ಅಕ್ರಮ ಹಣ ವರ್ಗಾವಣೆಯಾಗಿದೆ ಅನ್ನುವಂಥ ಒಂದು ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಜಿಯ ಬಂಧನ ಆಗಿದೆ. ನಿನ್ನೆ ಎಂಕೆ ಫೈಜಿಯನ್ನು ಅರೆಸ್ಟ್ ಮಾಡಿದ ನಂತರ ಇವತ್ತು ಕಚೇರಿಗಳ ಮೇಲೆ ಆಗಿರುವಂತಹ ರೇಡ್ ಇದು. ದೇಶದಲ್ಲಿರುವಂತಹ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಎಸ್ಡಿಪಿಐ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ರೇಡ್ ಆಗಿದೆ. ಇಲ್ಲಿ ಕಬ್ಬನ್ಪೇಟೆಯಲ್ಲಿರುವಂತಹ ಎಸ್ಡಿಪಿಐ ಕಚೇರಿ, ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಖಲೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಅರೆ ಸೇನಾಪಡೆಯ ಭದ್ರತೆಯೊಂದಿಗೆ ಇಡಿ ಟೀಮ್ ಇವತ್ತು ರೇಡ್ ಮಾಡಿದೆ. ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಇಡಿ ಅಧಿಕಾರಿಗಳು ಅರೆ ಸೇನಾಪಡೆಯ ಭದ್ರತೆಯೊಂದಿಗೆ ಇವತ್ತು ಕಬ್ಬನ್ಪೇಟೆಯಲ್ಲಿರುವಂಥ ಇಡಿ ಕಚೇರಿಗೆ ಬಂದಿತ್ತು. ಇಡಿ ಕಚೇರಿಯಲ್ಲಿ ಈಗ ಇಡಿ ಅಧಿಕಾರಿಗಳು ಎಸ್ಡಿಪಿಐ ಕಚೇರಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಫೆಬ್ರವರಿ 28ಕ್ಕೂ ಕೂಡ ಕೇರಳದಲ್ಲಿ ಎಂಕೆ ಫೈಜಿ ಅವರ ನಿವಾಸದ ಮೇಲೆ ರೇಡ್ ಆಗಿತ್ತು. ಆ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಕೆ ಫೈಜಿ ಯಾವಾಗ ವಿಮಾನ ನಿಲ್ದಾಣಕ್ಕೆ ಬಂದರು, ದೆಹಲಿ ವಿಮಾನ ನಿಲ್ದಾಣಕ್ಕೆ, ಖಚಿತ ಮಾಹಿತಿಯನ್ನು ಅರಿತಿದ್ದಂತಹ ಇಡಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಅವರನ್ನು ವಶಕ್ಕೆ ಪಡ್ಕೊಂಡ್ರು. ಇವತ್ತು ನಡೆದಿರುವಂತಹ ಈ ರೇಡ್ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಫೈಜಿ ಬಂಧನದ ಹಿನ್ನೆಲೆಯಲ್ಲೇ ಈಗ ಇವತ್ತು ಆಗ್ತಾ ಇರುವಂತಹ ರೇಡ್ಗಳು, ಸೊ ದೇಶದಲ್ಲಿ ಯಾವ್ಯಾವ ಭಾಗಗಳಲ್ಲಿ ಈಗ ರೇಡ್ ಆಗಿದೆ, ಏನು ಮತ್ತಷ್ಟು ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಹರೀಶ್ ಈ ಇಡಿ ದಾಳಿಗೆ ಸಂಬಂಧಪಟ್ಟಂತೆ? ಹರೀಶ್. ರೆಹಮಾನ್, ಕಳೆದ ಚುನಾವಣೆಗೂ ಮುಂಚೆಯೇ PFI ಅನ್ನ ದೇಶದಾದ್ಯಂತ ಬ್ಯಾನ್ ಮಾಡಲಾಗಿತ್ತು. PFI ಸಂಘಟನೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು. PFI ಸಂಘಟನೆಯ ರಾಜಕೀಯ ಸಂಘಟನೆ ಆಗಿರ್ತಕ್ಕಂತಹ, ರಾಜಕೀಯ ಪಕ್ಷ ಆಗಿರ್ತಕ್ಕಂಥ SDPI ಅನ್ನ ಬ್ಯಾನ್ ಮಾಡಲಿಕ್ಕೆ ಆಗಿರಲಿಲ್ಲ ಮತ್ತು ಇದಕ್ಕೆ ಚುನಾವಣಾ ಆಯೋಗದ ಒಪ್ಪಿಗೆ ಕೂಡ ಬೇಕಾಗಿತ್ತು. ಮುಖ್ಯವಾಗಿ PFI ಬ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ PFI ಒಂದು ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗ್ತಾ ಇದೆ ಮತ್ತು ಇದು ದೇಶದಲ್ಲಿ ಶಾಂತಿಯನ್ನ ಕದಡುವಂತಹ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದನ್ನ ನಿಷೇಧಿಸಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬಂದಿತ್ತು ಮತ್ತು ಅದಕ್ಕೊಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿತ್ತು. ಆದರೆ SDPI ಅನ್ನ ನಿಷೇಧ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ SDPI ಆನಂತರವೂ ಕೂಡ ಸಾಕಷ್ಟು ಚುನಾವಣೆಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಮತ್ತು ರಾಜಕೀಯ ಘಟಕವಾಗಿ ಅದು ಉಳ್ಕೊಂಡಿತ್ತು. ಫೆಬ್ರವರಿ 28ರಂದು ಎಂಕೆ ಫೈಜಿ SDPI ನ ರಾಷ್ಟ್ರೀಯ ಅಧ್ಯಕ್ಷ, ಆತನ ಮನೆ ನಿವಾಸಗಳ ಮೇಲೆ ದಾಳಿ ನಡೆದಿತ್ತು, ಕಚೇರಿಗಳ ಮೇಲೆ ದಾಳಿ ನಡೆದಿತ್ತು. ಆ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹದ್ ಬಗ್ಗೆ ಇಡಿಗೆ ಪಕ್ಕ ದಾಖಲೆಗಳು ಸಿಕ್ಕಿದ್ದು. ಇಂಥ ಸಂದರ್ಭದಲ್ಲಿ 2 ದಿವಸಗಳ ಹಿಂದೆ ದೆಹಲಿಗೆ ಬಂದಂತ, ಕೊಚ್ಚಿಯಿಂದ ದೆಹಲಿಗೆ ಬಂದಂತ ಎಂಕೆ ಫೈಜಿ ಅವರನ್ನ ಬಂಧಿಸಲಾಗಿತ್ತು. ಇಡಿ ಬಂಧಿಸಿ ಈಗ 6 ದಿನಗಳ ಕಾಲ ಕಸ್ಟಡಿಯಲ್ಲಿ ತೆಗೆದುಕೊಂಡಿದೆ. PMLA ವಿಶೇಷ ಕೋರ್ಟ್ ಈಗ ಫೈಜಿ ಅವರನ್ನ ಇಡಿ ಕಸ್ಟಡಿಗೆ ಕೊಟ್ಟಿರುವಂತಹದ್ದು. 6 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಫೈಜಿ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಅಂದ್ರೆ SDPI ಮತ್ತು PFI ನಡುವಿನ ಸಂಬಂಧ ಮತ್ತೆ ಹಣ ವರ್ಗಾವಣೆ ಹೇಗೆ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು
ಆಗುವಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕೊಳ್ತಿದೆ. ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ 4.7 ಕೋಟಿಯಷ್ಟು ಹಣ PFI ಇಂದ SDPIಗೆ ವರ್ಗಾವಣೆ ಆಗಿದೆ. SDPI ರಾಜಕೀಯ ಪ್ರಚಾರದ ವೇಳೆ ಜೊತೆಗೆ ಕಚೇರಿಗಳ ಕೆಲಸದಲ್ಲಿ PFI ಬಂದಿರತಕ್ಕಂಥ ದೇಣಿಗೆ ಹಣವನ್ನು SDPI ಬಳಸ್ಕೊಂಡಿದೆ. ಯಾಕಂದ್ರೆ ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥ PFI SDPIಗೆ ಹಣ ಹೇಗೆ ಫಂಡ್ ಮಾಡ್ತು ಮತ್ತೆ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಇಡಿಗೆ ಆತಂಕ ಆಗಿತ್ತು. ಹೀಗಾಗಿ ಇಡಿ ತನಿಖೆಯನ್ನ ಮಾಡ್ತಿದೆ. ಈಗ SDPI ಮತ್ತೆ ಈ ರೀತಿ PFI ಹಣವನ್ನು ಬಳಕೆ ಮಾಡ್ಕೊಂಡಿರೋದ್ರಿಂದ ದೇಶದ 14 ಕಡೆಗಳಲ್ಲಿ ಎಲ್ಲೆಲ್ಲಿ SDPI ಆಕ್ಟಿವ್ ಆಗಿತ್ತು, ದೆಹಲಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕೇರಳ, ಆಂಧ್ರ ಪ್ರದೇಶ, ಲಕ್ನೋ, ಜೈಪುರ್ ಎಲ್ಲೆಲ್ಲಿ SDPI ಆಕ್ಟಿವ್ ಆಗಿತ್ತು ಮತ್ತೆ ರಾಜಕೀಯ ಘಟಕವಾಗಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಈ ಒಂದು ಕಚೇರಿಗಳ ಮೇಲೆ ಈಗ ಇಡಿ ದಾಳಿಯನ್ನ ಮಾಡಿರುವಂತಹದ್ದು ಮಹತ್ವದ ದಾಖಲೆಗಳನ್ನ ಕಲೆ ಹಾಕ್ತಾ ಇದೆ. PFI ಇಂದ ಬಂದಿರತಕ್ಕಂತಹ ಹಣ SDPIಗೆ ಬಂದಿರತಕ್ಕಂಥ ಹೇಗೆ ಬಳಕೆ ಆಗ್ತಿದೆ ಮತ್ತೆ PFIಗೆ ಹೇಗೆ ಬಂತು ಮತ್ತೆ ವಿದೇಶಿ ಮೂಲದಿಂದ PFIಗೆ ಏನಾದರೂ ಹಣ ಬಂದಿತ್ತಾ, ಆ ಹಣವನ್ನ ಇವರು ಬಳಕೆ ಮಾಡ್ಕೊಳ್ಳುತ್ತದೆ. ಈ ರೀತಿಯ ಎಲ್ಲ ವಿಚಾರಗಳ ಬಗ್ಗೆ ಈಗ ಇಡಿ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು ಮತ್ತೆ ದಾಳಿಯನ್ನ ಮಾಡಿ ಮಹತ್ವದ ದಾಖಲೆಗಳನ್ನು ಕೂಡ ಕಲೆ ಹಾಕ್ತಾ ಇದೆ. ರೆಹಮಾನ್.